ಶಾಸಕ ಮುನಿರತ್ನ ವಿರುದ್ಧ ಜೀವ ಬೆದರಿಕೆ ಆರೋಪ ಬಂದಿದೆ. ದೂರುದಾರ ಚೆಲುವರಾಜು ಕರೆತಂದು ಮಹಾಜರು ಪ್ರಕ್ರಿಯೆ ಆಗಿದೆ. ಶಾಸಕ ಮುನಿರತ್ನ ವಿರುದ್ಧ ಜೀವ ಬೆದರಿಕೆ ಆರೋಪ ದೂರು ಕೊಟ್ಟಿರುವಂತಹ ಚೆಲುವರಾಜು ಕರೆತಂದು ಮಹಾಜರು ಪ್ರಕ್ರಿಯೆ. ಶೇಷಾದ್ರಿಪುರಂ ಉಪವಿಭಾಗದ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಈ ಒಂದು ಮಹಾಜರನ್ನು ನಡೆಸಲಾಗಿದೆ. ಚೆಲುವರಾಜು ಆರೋಪ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ವಾಯಾಲಿಕಾವಲ್ನ ಮುನಿರತ್ನ ಕಚೇರಿಯಲ್ಲಿ ಮಹಾಜರು ಮಾಡಲಾಗಿದೆ. ಸೊ ದೂರುದಾರ ಚೆಲುವರಾಜು ಕರ್ಕೊಂಡ್ಬಂದು ಏನೇ ಬೆದರಿಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ರು, ಕಂಪ್ಲೇಂಟನ್ನು ಕೊಟ್ಟಿದ್ರು. ಆ ಅಂಶಗಳನ್ನು ಈಗ ಗಣನೆಗೆ ತೆಗೆದುಕೊಂಡು ಚೆಲುವರಾಜು ಆರೋಪ ಸಂಬಂಧ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಸೊ ಶಾಸಕ ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದು. ಸೊ ಚೆಲುವರಾಜು ಕರೆತಂದು ಈಗ ಮಹಾಜರು ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಒಂದಷ್ಟು ಕಾಂಟ್ರಾಕ್ಟರ್ಗಳು ಇದರ ಬಗ್ಗೆ ಮಾತನಾಡಿದರು, ಕಂಪ್ಲೇಂಟನ್ನು ನೀಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೀವು ನೋಡ್ತಿರೋ ಹಾಗೆ ಮುನಿರತ್ನ ಶಾಸಕ ಮುನಿರತ್ನ ವಿರುದ್ಧ ಜೀವ ಬೆದರಿಕೆ ಆರೋಪ. ಶಾಸಕ ಮುನಿರತ್ನ ಬಂಧನ ಬಹುತೇಕ ಖಚಿತ. ಜಾತಿ ನಿಂದನೆ ಕೇಸ್ನಿಂದ ಮುನಿರತ್ನಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ನಾಪತ್ತೆ ಆಗಿರುವಂತಹ ಮುನಿರತ್ನಗಾಗಿ ಖಾಕಿ ಶೋಧ. ಮುನಿರತ್ನ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ ಪೊಲೀಸರು. ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಟಿವಿ9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬೆದರಿಕೆ ಮತ್ತು 30 ಲಕ್ಷ ಲಂಚ ಆರೋಪ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕನ ವಿರುದ್ಧ ಈ ಆರೋಪ ಕೇಳಿಬಂದಿದೆ. 4 ವಿರುದ್ಧ ವ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುನಿರತ್ನ ಸೇರಿದ ಹಾಗೆ ಘನತ್ಯಾಜ್ಯ ವಿಲೇವಾರಿ ಗುತ್ತಿಗೆ ನೀಡೋದಕ್ಕೆ 30 ಲಕ್ಷಕ್ಕೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು. ಸೊ ಬಿಬಿಎಂಪಿ ಗುತ್ತಿಗೆದಾರ ಆಗಿರುವಂಥ ಚೆಲುವರಾಜ್ ನೀಡಿದಂಥ ದೂರಿನ ಆಧರಿಸಿ ಮುನಿರತ್ನ ಹಾಗೆಯೇ ಸರ್ಕಾರಿ ಅಧಿಕಾರಿ ವಿಜಯ್ ಕುಮಾರ್ ಇನ್ನು ವೇಲು ನಾಯ್ಕ್ ಎನ್ನುವವರ ವಿರುದ್ಧ ಅವರು ನೀಡಿರುವಂಥ ದೂರು ಆಧರಿಸಿ ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ. ಶಾಸಕರ ಆಪ್ತ ವಸಂತ್ ಕುಮಾರ್ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಜೊತೆಗೆ ಜಾತಿ ನಿಂದನೆ ಆರೋಪ ಅಡಿ ಕೂಡ ಇದೇ ಠಾಣೆಯಲ್ಲಿ ಶಾಸಕರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ.